ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಗೋವಿಂದಪುರ ತಂಡದ ವಿದ್ಯಾರ್ಥಿಯೊಬ್ಬರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ IFS ಪರೀಕ್ಷೆಯಲ್ಲಿ ಸ್ಥಾನವನ್ನು ಗಳಿಸಿ ನಮ್ಮ ಜೊತೆಗೆ ಅವರಿದ್ದಾರೆ. ಅವ್ರ ಜೊತೆಗೆ ಇವತ್ತು ನಮ್ಮ ವಾಹಿನಿ ಮಾತಾಡ್ತಾ ಇದೆ. ಆ ಬಗ್ಗೆ ರಾಕೇಶ್ ಅವರು ತಮ್ಮ ಪರಿಚಯನ ಮಾಡ್ಕೋಬೇಕಂತ ಕೇಳ್ತೀನಿ. ಸರ್, ನನ್ನ ಹೆಸರು ರಾಕೇಶ್ ಅಂತ. ಸೊ ಬೇಸಿಕ್ಲಿ ನಾನು ಗೋವಿಂದಪುರ ತಂಡ ಲೈಕ್ ಐ ಬಿಲಾಂಗ್ ಟು ದ. ನಾನು UPSC ಜರ್ನಿ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ 2020 ಸೊ ಬಿಕಾಸ್ ಆಫ್ ಕೋವಿಡ್ ಅದೆಲ್ಲ ಇದು ಮಾಡಬೇಕಾದಾಗ ಆನ್ಲೈನ್ ಕ್ಲಾಸಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಟೋಟಲಿ ನಾನು 4 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ UPSC ಅಂತ. ಫಾರೆಸ್ಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನನ್ನ ಸೆಕೆಂಡ್ ಅಟೆಂಪ್ಟ್ ಇದು. ಅಂಡ್ ಈ ಟೈಮ್ ಇಂಡಿಯನ್ ಆಲ್ ಇಂಡಿಯಾ ಸರ್ವಿಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ 122 ರ್ಯಾಂಕ್. ರಾಕೇಶ್ ಅವರೇ, ನಿಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಯಾವ ಊರಲ್ಲಿ ಹೇಗೆ ಪ್ರಾರಂಭ ಆಯಿತು? ನಿಮ್ಮ ತಂದೆ ತಾಯಿಯವರು ನಿಮ್ಗೆ ಏನು ಸಪೋರ್ಟ್ ಮಾಡಿದ್ದಾರೆ? ಆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ. ನನ್ನ ಪ್ರಾಥಮಿಕ ಶಿಕ್ಷಣ ಸ್ಟಾರ್ಟ್ ಮಾಡಿದ್ದಿಲ್ಲ ಹೂವಿನಡಗಲಿಯಲ್ಲಿ. ನವೋದಯ ಶಿಫ್ಟ್ ಆದಾಗಿಂದ 6th ಇಂದ 10th ವರೆಗೂ ನವೋದಯ ಇದು ಮಾಡಿದ್ದು. ನನಗೆ ನನ್ನ ಮೇನ್ ಸಪೋರ್ಟ್ ಅಂದ್ರೆ ನನ್ನಮ್ಮ, ನನ್ನ ಅಪ್ಪ ನನಗೆ ಅವ್ರಿಗೆ ಲೈಕ್ ಯಾವಾಗ್ಲೂ ಲೈಕ್ ಒಂದ್ ಸ್ವಲ್ಪ ಹಿಂಸರಿಕೆ, ಆಚೆ ಕಳಿಸ್ಬೇಕ ಮಗನ್ನ ಅಂತ ಹೇಳ್ಬಿಟ್ಟು ಎಲ್ಲ ತಂದೆಯವ್ರಿಗಿರೋ ಹಾಗೆ. ಬಟ್ ಅಮ್ಮ ನನ್ ಬೆನ್ನೆಲುಬಾಗಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ನಾನು UPSC ಜರ್ನಿ ಕೂಡ ಮಾಡ್ಬೇಕು ಅಂದಾಗ ಲೈಕ್ ಇಬ್ರು ಕೂಡ ಒಟ್ಟಿಗೆನೆ ಮಾಡು ಅಂತ ಹೇಳ್ಬಿಟ್ಟು, ಅದು ಕಷ್ಟ. ಲೈಕ್ ನನ್ನ ಪ್ಲೇಸ್ಮೆಂಟ್ಸ್ ಆಗಿತ್ತು ನಾನು NIL ವರ್ಕ್ ಮಾಡ್ಬೇಕಾದಾಗ. ಬಟ್ ಇಲ್ಲ, ನಿನ್ಗಿದು ಮುಂಚೆಯಿಂದ ಆಸೆ ಇದೆ ಮಾಡು ಅಂತ ಹೇಳ್ಬಿಟ್ಟು ಅವರಿಬ್ಬರು ಸಪೋರ್ಟ್ ಇಂದಾನೆ ಇವತ್ತು ಐ ಆಮ್ ಏಬಲ್ ಟು ಡೂ ಇಟ್ ಅಂತ. ನೀವು PUC ಫಲಿತಾಂಶ ಬಂದ ನಂತರ ಈಗ ಗುರಿ ನಿಮಗೆ ಹುಟ್ಟಿದ್ದು ಯಾವಾಗ? ಎಲ್ಲಿಂದ ಪ್ರಾರಂಭ ಆಯ್ತು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ? ಸರ್, ನನ್ಗೆ ಆಕ್ಚುಲಿ ನವೋದಯದಲ್ಲಿ ನಾವು ಎಂಟ್ರೆನ್ಸ್ ಲೈಕ್ ಸ್ಟಾರ್ಟಿಂಗ್ ಹೋಗ್ಬೇಕಾದಾಗಲೇ ಇರುತ್ತೆ, ಲೈಕ್ ಅಚೀವರ್ಸ್ ಬೋರ್ಡ್ ಅಂತ ಹೇಳ್ಬಿಟ್ಟು IAS IPS IFS ಆಫೀಸರ್ಸ್ ಅವ್ರು ಮಾತ್ರನೇ ಮೆನ್ಷನ್ ಮಾಡಿರ್ತಾರೆ. ನಾವು ಕಾರ್ಪೊರೇಟ್ ಅಲ್ಲಿ ವಿ ಮೇ ವರ್ಕ್ ಇನ್ ಡಿಫ್ರೆಂಟ್ ಲೈಕ್ ಬೇರೆ ಬೇರೆ ಇದ್ರಲ್ಲಿ ವರ್ಕ್ ಮಾಡಬಹುದು. ಬಟ್ ಲೈಕ್ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ನಾವು ಸೇವೆ ಮಾಡ್ತಿದೀವಿ, ಗೌರ್ಮೆಂಟ್ಗೋಸ್ಕರ ನಾವು ಜನರಿಗೋಸ್ಕರ ಮಾಡ್ತಿದೀವಿ ಅಂತ ಹೇಳ್ಬೇಕಾದಾಗ ಮಾತ್ರ ಇಲ್ಲಿ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಸೊ ನನಗೆ ಅಲ್ಲಿರೋ ಟೀಚರ್ಸ್ ಆಗಿ, ಸೊ ಅಲ್ಲಿಂದ ನನಗೆ ಲೈಕ್ ಸ್ಟಾರ್ಟಿಂಗ್ ಬೇಸ್ ಅಂತ ಹೇಳ್ಬಿಟ್ಟು ಇದು ಸ್ಟಾರ್ಟ್. ಅದು ಆಕ್ಚುಲಿ ಇಂಜಿನಿಯರಿಂಗ್ ಓದೋ ಸಂದರ್ಭದಲ್ಲಿ, ತಾಂತ್ರಿಕ ಶಿಕ್ಷಣವನ್ನು ಪಡೆಯುವ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸುಮಾರು ಕಷ್ಟ ಆಗಿರ್ಬೋದು ನಿಮಗೆ ಅನಿಸ್ತದೆ. ನೀವು ಯಾವ ಕೋಚಿಂಗ್ ಸೆಂಟರಲ್ಲಿ ಇದು ತರಬೇತಿಯನ್ನು ಪಡೆದಿರ್ತೀವಿ? ಸರ್, ನಾನು ಲೈಕ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದು ಇನ್ಸೈಟ್ಸ್ IAS ಅಂತಾನೆ, ಅದು ಬ್ಯಾಂಗ್ಳೂರಲ್ಲಿದೆ. ಸೊ ಇನ್ಸೈಟ್ಸ್ IAS ಅಲ್ಲಿ ನಾನು 1 ವರ್ಷ ಕೋಚಿಂಗ್ ತಗೊಂಡಾದ್ಮೇಲೆ ಅವ್ರದ್ದೇ ಟೆಸ್ಟ್ ಸೀರೀಸ್ ಆಗಲಿ ಅಥವಾ ನನಗಲ್ಲಿ ಪರ್ಸನಲ್ ಮೆಂಟರ್ಸ್ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಜನ ಗೈಡ್ ಮಾಡಿದ್ದಾರೆ. ಲೈಕ್ ಸುದೀಪ್ ಸರ್, ಪರಿ ಸರ್, ತುಂಬಾ ಜನ ಮೆಂಟರ್ಸ್ ನನಗೆ ಪರ್ಸನಲಿ ಗೈಡ್ ಮಾಡಿ, ಸೊ ಅವ್ರ ಹತ್ರ ಕನ್ಸಿಸ್ಟೆಂಟ್ ಆಗಿ ನಾವು ಸಪೋರ್ಟ್ ತಗೊಂಡಾಗ ಮಾಡಿ ಅಂತ ಹೇಳ್ಬಿಟ್ಟು ಎಂಕರೇಜ್ ಮಾಡಿ ಅವರೆಲ್ಲ ಸಪೋರ್ಟ್ ಇಂದ ಕೂಡ ನನ್ಗೆ ಇದು ಮಾಡಕ್ಕೆ ಆಗಿದೆ ಅಂತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತರಬೇತಿ ಪಡೆಯುವ ಸಂದರ್ಭದಲ್ಲಿ ಮತ್ತು ಓದುವ ಸಂದರ್ಭದಲ್ಲಿ ನಿಮ್ಗೆ ಆದಂತ ಓದುವ ಪೂರಕ ಮತ್ತು ಮಾರಕ ಸಂದರ್ಭಗಳು ಹೇಗೆ ಟಫ್ ಅನಿಸ್ತು ಹೇಗೆ ನಿಮ್ಗೆ? ಸರ್, ಆಕ್ಚುಲಿ UPSC ಅಂತ ಹೇಳಿದ ತಕ್ಷಣ ಅದೊಂದು ಫೀಲ್ ಇರುತ್ತೆ. ಮುಂಚೆನೆ ಹೋಗೋಕ್ಕಿಂತ ಮುಂಚೆ ನಾವು IAS ಆಗ್ತಿದೀನಿ, IAS ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಕನ್ಸು ಹೊತ್ತು ಹೋಗ್ತೀವಿ ಅಲ್ಲಿ ಹೋಗ್ಬೇಕಾದಾಗ. ಬಟ್ ಅಲ್ಲಿ ಇಳ್ದಾಗ ಗೊತ್ತಾಗುತ್ತೆ ತುಂಬಾ ಕಾಂಪಿಟೇಷನ್. ಯಾಕಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಬರೀತಾ ಇರ್ತೀವಿ, ಕರ್ನಾಟಕದಲ್ಲೇ ಬರೀಬೇಕಾದ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅದು ಆಲ್ ಇಂಡಿಯಾ ಲೆವೆಲ್ ಅಂತ ಬರೀಬೇಕಾದ್ರೆ ನಮ್ಮ ಜೊತೆ IITians ಬರೀತಿರ್ತಾರೆ, ಡಾಕ್ಟರ್ಸ್ ಬರೀತಾ ಇರ್ತಾರೆ. ಸೊ ಕಾಂಪಿಟೇಷನ್ ಲೆವೆಲ್ ಅದಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ 1 ವರ್ಷ ಇದಾಗಿಲ್ದಾಗ ಓಕೆ 1 ವರ್ಷ ಅಲ್ವಾ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಬಟ್ 2ನೇ ವರ್ಷಕ್ಕೆ ಆಗದೆ ಇದ್ದೋ ಬೇಜಾರಾಗ್ತಾ ಹೋಗುತ್ತೆ. ಬಟ್ ಅದೇ ಸರ್, ನಾನು ಮುಂಚೆ ಹೇಳಿದಾಗ ನನ್ನ ಮೆಂಟರ್ಸ್ ಆಗಿರ್ಬೋದು ಅಥವಾ ನನ್ನ ಪೇರೆಂಟ್ಸ್ ಆಗಿರ್ಬೋದು, ನೀನ್ ಮಾಡ್ಬೇಕು ಅಂತಿದ್ಯಾ, ಆಯ್ತು ಟೈಮ್ ತಗೊಂಡ್ರು ನೀನ್ ಒಂದು ಒಳ್ಳೆ ಹುದ್ದೆಗೆ ಹೋಗ್ತೀಯಾ, ನೀನ್ ಜನರಿಗೆ ಸೇವೆ ಮಾಡಕ್ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬೇಕಾದ್ರೆ ನೀನ್ ಮಾಡು ಅಂತ ಅವ್ರು ಎನ್ಕರೇಜ್ಮೆಂಟ್ ಕೊಟ್ಟಾಗ ಅದನ್ನ ಎಲ್ಲ ದಾಟ್ಕೊಂಡು ಮಾಡಕ್ಕೆ. ಕಂಗ್ರ್ಯಾಚುಲೇಷನ್ ರಾಕೇಶ್ ಅವರೇ. ಥ್ಯಾಂಕ್ ಯು ಸರ್. ಮೇಡಮ್ ಅವರೇ, ನಿಮ್ಮ ಮಗ ಈಗ IFS ಪರೀಕ್ಷೆಯನ್ನು ಪಾಸ್ ಮಾಡಿ ಒಂದು ಉತ್ತಮವಾದ ಹುದ್ದೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಸರ್, ಎಲ್ಲ ತಂದೆ ತಾಯಿಗಳಿಗೆ ಇದ್ದಂಗೆ ನನಗೂ ಸಹ ತುಂಬಾನೇ ಹೆಮ್ಮೆ ಇದೆ ಆ ವಿಷಯದಲ್ಲಿ. ಬಟ್ ಅದ್ರ ಹಿಂದೆ ಅಷ್ಟೇ ಕೂಡ ಅವರ ಶ್ರಮ ಕೂಡ ಇದೆ ಸರ್. ಯಾಕಂದ್ರೆ ಅಷ್ಟು ಸುಲಭದ ನಾನು ಅನ್ಕೊಂಡಿದ್ದೆ ಫಸ್ಟಿಗೆ. ನನ್ನ ಮಗ ನವೋದಯ ಹೋದಾಗ್ಲೇ ಬೋರ್ಡ್ ನೋಡ್ಕೊಂಡು ಅಂದ, ಅಮ್ಮ ನಾನು ಆದ್ರೆ ಇದೇ ಹುದ್ದೆಗೆ ಹೋಗ್ತೀನಿ ಅಂತ. ಅವ್ನು ಫಸ್ಟಿಂದನೂ ಕನಸು ಸರ್, ಅದು ನಾನು ಹೇಳ್ಕೊಟ್ಟಿದ್ದಲ್ಲ, ಅವನಿಗಾಗೆ ಹುಟ್ಟಿದ ಕನಸದು. ಅದಕ್ಕೆ ನಾನು ಎಷ್ಟೇ ಕಷ್ಟ ಆಗಲಿ ನಾನು IAS ಅಥವಾ IFS ಆದ UPSC ಪರೀಕ್ಷೆನೇ ಪಾಸ್ ಆಗ್ತೀನಿ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ದ. ಬಟ್ ಬರ್ತಾ 2 ವರ್ಷ ಬರ್ದ. ಆಮೇಲೆ ಯಾಕೋ ತುಂಬಾನೇ ಮನಸ್ಸಿಗೆ ನೊಂದ್ಕೊಂಡ 3ನೇ ವರ್ಷಕ್ಕೆ. ಯಾಕಂದ್ರೆ ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಯ್ತು, IFS 3 ಕೂಡ ಅಟೆಂಡ್ ಮಾಡ್ದ. ಆದ್ರೆ 4ರಿಂದ 5 ಮಾರ್ಕ್ಸ್ ಅಲ್ಲಿ ಹೋಗುವಾಗ ಅವನಿಗೆ ತುಂಬಾನೇ ನೋವಾಯ್ತು. ಆದ್ರೆ ನಾನು ಹೇಳಿದೆ ಅವನಿಗೆ, ಆಕಾಶಕ್ಕೆ ಏಣಿ ಹಾಕಿದೀವಿ ಅಂದ್ರೆ ಸಹಜ, ಅದು ಟೈಮ್ ತಗೊಳುತ್ತೆ, ಮಾಡು ಮಗ ಅಂತ ಹೇಳಿ ನಮ್ಮ ಮಾತಿಗೆಲ್ಲವನ್ನೂ ಇದು ಮಾಡ್ಬಿಟ್ಟು ಹೋಗ್ಬಿಟ್ಟು ಇವತ್ತಿನ ದಿವಸ ಮಗ ಸಾಧನೆ ಮಾಡಿದ ಅನ್ಸುತ್ತೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಆ ವಿಷಯ. ತಾಯಿ ಮತ್ತು ತಂದೆಯವರ ಪ್ರೇರಣೆಯನ್ನು
ಪಡೆದು ಇವತ್ತು ರಾಕೇಶ್ ಅವರು ನಮ್ಮ ಜೊತೆಗೆ ಒಂದು ಉತ್ತಮವಾದಂಥ ಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಸಹೋದರಿಯವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಉತ್ತಮವಾದಂಥ ಪದವಿಯನ್ನು ಪಡೆದು ಅವರ ಸಹೋದರನ ಸಾಧನೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ನಾನು ನಮ್ಮ ಅಣ್ಣನ ಸಾಧನೆ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಇನ್ಸೈಟ್ಸ್ IAS ಕೋಚಿಂಗ್ ತಗೊಳ್ಬೇಕು ಅಂತ ಹೋದಾಗ ಅವನ್ನ ಪ್ರತಿದಿನ ಪಟ್ಟಿರೋ ಕಷ್ಟ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸರ್. ಎಷ್ಟೋ ಸರಿ ಅವ್ನ ರೂಮಿಂದ ಹೋಗಿ ಬರುವಾಗ ಸಹ ನಾನು ಹತ್ತಿದೀನಿ ಸಹ, ನಮ್ಮ ಅಣ್ಣ ಇಷ್ಟೊಂದು ಕಷ್ಟ ಪಡ್ತಿದ್ದಾನೆ, ಆದ್ರೂ ದೇವ್ರು ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂತ ತುಂಬಾ ಸರಿ ಅನ್ಸಿದೆ. ಬಟ್ ಈಗ ಅವ್ನ ಕನ್ಸು ನನ್ಸಾಗಿದೆ. ಅದು ನೋಡಿ ಅವನು ನೋಡಿನೇ ನನ್ಗೆ ಖುಷಿ ಆಗುತ್ತೆ ಸರ್. ನನ್ನ ಜೀವನದಲ್ಲಿ ಯಾರು ನನ್ಗೆ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಅಣ್ಣನೇ ಸರ್. ನಾನು ಪ್ರತಿಯೊಂದು ಹೆಜ್ಜೆ ಈಗ ಇಡ್ತಿದ್ದೀನಿ ಅಂದ್ರೂ, ನಾನು ಏನೇ ಸಾಧನೆ ಮಾಡ್ತೀನಿ ಅಂದ್ರೂ ಎಲ್ಲದಕ್ಕೂ ನಮ್ಮ ಅಣ್ಣನೇ ಸರ್ ನನಗೆ ಪ್ರೇರಣೆ. ಸರ್, ನಂದು BSc ಅಗ್ರಿಕಲ್ಚರ್ ಆಗಿದೆ. ನಾನು GKVK ಬ್ಯಾಂಗ್ಳೂರಲ್ಲೇ ಮಾಡಿರೋದು. ಅದಾದ್ಮೇಲೆ ನಾನು ನಮ್ಮ ಅಣ್ಣನ ಗೈಡೆನ್ಸ್ ಇಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. UPSC ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ ಸರ್. ಬಟ್ ಆದ್ರೆ ಅದ್ರ ಜೊತೆಗೆ ಸಹ ನಾನು ಸ್ಟೇಟ್ ಎಕ್ಸಾಮ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು ಮೊನ್ನೆ VAO ಆಗಿದೆ, ಇನ್ನೊಂದು ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರ್ ಜಾಬು ಸಹ ಆಗಿತ್ತು. ಬಟ್ ಅದು 1:3 ಅಲ್ಲಿ ಇದೆ, ಇನ್ನೂ ಅದು ಫೈನಲ್ ಲಿಸ್ಟ್ ಅಲ್ಲಿ ಇನ್ನೂ ಬಂದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮೊನ್ನೆ KS ಪ್ರಿಲಿಮ್ಸ್ ಆಗಿ ಮೇನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ನಮ್ಮ ಅಣ್ಣನ ಒಂದು ಸಪೋರ್ಟ್ ಇಂದ ಇನ್ನು UPSC ನಾನು ಪ್ರಯತ್ನ ಮಾಡ್ತೀನಿ ಸರ್ ಕ್ಲಿಯರ್ ಮಾಡೋದು. ಧನ್ಯವಾದಗಳು. ಬಹಳ ಸುಂದರವಾದ ಮತ್ತು ಸುಖಿ ಕುಟುಂಬದಲ್ಲಿ ಬೆಳೆದಂಥ ಮಕ್ಕಳು ಇಬ್ಬರು ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡುವಂಥ ಮೇರು ಪರ್ವತದಲ್ಲಿದ್ದಾರೆ. ನನಗೆ ಬಹಳ ಹೆಮ್ಮೆ ವಿಷಯ ಅಂದರೆ, ನನ್ನ ಸ್ನೇಹಿತರ ಮಗ ಇವತ್ತು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿರುವಂಥದ್ದು ಬಹಳ ಸಂತೋಷ. ನಮ್ಮ ಉತ್ತರ ಕರ್ನಾಟಕದ ಜನಧ್ವನಿಯಾಗಿರುವಂಥ UK ನ್ಯೂಸ್ ಸುದ್ದಿ ವಾಹಿನಿಯ ಪರವಾಗಿ ನಮ್ಮ ತಂಡದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.